ವೀಕ್ಷಕರೇ, ನಟಿ ನಿರೂಪಕಿ ಅಪರ್ಣಾ ಅವರು ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ ಅವರಿಗೆ 58 ವರ್ಷ ತುಂಬುತ್ತಿತ್ತು. ಅಪರ್ಣಾ ಅವರು ಹಲವು ವರ್ಷಗಳ ಕಾಲ ಬದುಕಬೇಕು ಎನ್ನುವ ಆಸೆಯನ್ನ ಹೊಂದಿದ್ದರು. ಆದರೆ ಆಸೆ ಈಡೇರಲಿಲ್ಲ. ಬಹುಬೇಗ ಅವರು ಇಹಲೋಕ ತ್ಯಜಿಸಿದ್ದಾರೆ. ಅಪರ್ಣಾ ಅವರು ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಅವರು ಚಿತ್ರರಂಗಕ್ಕೆ ಬಂದಿದ್ದೇ ಒಂದು ಅಚ್ಚರಿಯ ಘಟನೆ. ಆ ಘಟನೆ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಕಲಾವಿದೆ ಅಪರ್ಣಾ ಸಾವು ನಿಮಗೂ ಬೇಸರವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ. ಹೌದು, ಅಪರ್ಣಾ ಅವರ ತಂದೆಯ ಹೆಸರು ನಾರಾಯಣಸ್ವಾಮಿ. ಅವರು ಪತ್ರಿಕೆಯೊಂದರ ಪುರವಣಿಯಲ್ಲಿ ಸಂಪಾದಕರಾಗಿದ್ದರು. ನಾರಾಯಣಸ್ವಾಮಿ ಹಾಗೂ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಮಧ್ಯೆ ಒಳ್ಳೆಯ ಗೆಳೆತನ ಇತ್ತು. ಈ ಕಾರಣದಿಂದಲೇ ಅಪರ್ಣಾ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸಲು ಪುಟ್ಟಣ್ಣ ಕಣಗಾಲ್ ಮುಂದಾದರು. ಆದರೆ ಇದು ನಾರಾಯಣಸ್ವಾಮಿ ಅವರಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಪುಟ್ಟಣ್ಣ ಅವರ ಒತ್ತಾಯಕ್ಕೆ ನಾರಾಯಣಸ್ವಾಮಿ ಮಣಿದರು. ಮಗಳನ್ನ ಚಿತ್ರರಂಗಕ್ಕೆ ಕಳುಹಿಸಲು ಒಪ್ಪಿದರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಅಂಬರೀಷ್ ನಟನೆಯ ಮಸಣದ ಹೂ ಚಿತ್ರದಲ್ಲಿ ಅಪರ್ಣಾ ನಟಿಸಿದರು. ಅವರ ಪಾತ್ರ ಸಾಕಷ್ಟು ಗಮನ ಸೆಳೆಯಿತು. ಇನ್ನು ಪುಟ್ಟಣ್ಣ ನಿರ್ದೇಶನದ ಕೊನೆಯ ಸಿನಿಮಾ ಇದಾದರೆ ಅಪರ್ಣಾ ನಟನೆಯ ಮೊದಲ ಚಿತ್ರವಿದು. ಪುಟ್ಟಣ್ಣ ಅವರಿಗೆ ಅಪರ್ಣಾ ಅವರ ಸಾಮರ್ಥ್ಯದ ಬಗ್ಗೆ ತಿಳಿದಿತ್ತು. ಈ ಕಾರಣದಿಂದಲೇ ಮಗಳಿಗೆ ಮದುವೆ ಮಾಡಬೇಡಿ, ಅವಳು ನಟಿಯಾಗಿ ಮುಂದುವರಿಯಬೇಕು ಎಂದು ನಾರಾಯಣಸ್ವಾಮಿ ಅವರಿಗೆ ಪುಟ್ಟಣ್ಣ ಅವರು ಕೋರಿದ್ದರು. ಆದರೆ ನಾರಾಯಣಸ್ವಾಮಿ ಅವರಿಗೆ ಮಗಳನ್ನ ಚಿತ್ರರಂಗದಲ್ಲಿ ಮುಂದುವರಿಸುವ ಯಾವುದೇ ಆಸೆ ಇರಲಿಲ್ಲ. ಆದರೂ ಬಣ್ಣದ ಲೋಕ ಅಪರ್ಣಾ ಅವರನ್ನ ಬಿಡಲಿಲ್ಲ. ನಿರೂಪಕಿಯಾಗಿ, ಕಿರುತೆರೆಯ ನಟಿಯಾಗಿ, ಕಿರುತೆರೆಯ ನಾಯಕಿಯಾಗಿ ಅವರು ಹಲವು ವರ್ಷಗಳ ಕಾಲ ಮಿಂಚಿದರು. ನಂತರ ಅಪರ್ಣಾ ಅವರು ಮದುವೆ ಮಾಡಿಕೊಂಡು ಸಂಸಾರಿಕ ಜೀವನದಲ್ಲಿ ತೊಡಗಿಕೊಂಡರು. ಆದರೆ ಮೊದಲನೇ ಮದುವೆ ಹಲವಾರು ಕಾರಣಗಳಿಂದ ಮುರಿದು ಬಿತ್ತು. ನಂತರ ಕೆಲವು ವರ್ಷಗಳ ಕಾಲ ನಿರೂಪಕಿಯಾಗಿ, ನಟಿಯಾಗಿ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಸಾಧನೆ ಮಾಡಿದರು. ಮೊದಲ ಮದುವೆಯಿಂದ ವಿಚ್ಛೇದನ ಪಡೆದಿದ್ದ ಅಪರ್ಣಾ ಖ್ಯಾತ ಲೇಖಕ ನಾಗರಾಜ್ ವಸ್ತಾರೆ ವರಿಸಿದ್ದರು. ಇದೀಗ ನಾಗರಾಜ್ ವಸ್ತಾರೆ ಅವರು ಅವರ ಪತ್ನಿ ಬಗ್ಗೆ ಹೇಳಿದ್ದೇನು ನೋಡಿ. ಹೌದು, ನನ್ನ ಪ್ರೀತಿಯ ಮಡದಿ ಅಪರ್ಣಾ ಇಹಲೋಕ ತ್ಯಜಿಸಿದ್ದಾರೆ. ಕೆಲ ಹೊತ್ತಿನ ಹಿಂದೆ ಸಾವನ್ನಪ್ಪಿದ್ದಾರೆ. ಕಳೆದ 2 ವರ್ಷದಿಂದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. 4ನೇ ಸ್ಟೇಜ್ ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿದ್ದರು. ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ನಾವು ಸೋತಿದ್ದೇವೆ. ಬರುವ ಅಕ್ಟೋಬರ್ಗೆ ಅಪರ್ಣಾ ಅವರಿಗೆ 58 ವರ್ಷ ತುಂಬುತ್ತಿದ್ದು ಎಂದು ಹೇಳಿಕೆ ನೀಡಿದ್ದಾರೆ. ಇನ್ನು 2015ರ ನಂತರದಲ್ಲಿ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಜಾ ಟಾಕೀಸ್ನ ವರಲಕ್ಷ್ಮಿಯಾಗಿ ಮನೆ ಮಾತಾದರು. ನಕ್ಕು ನೆಲೆಸುತ್ತಿದ್ದ ಅವರನ್ನ ಕ್ಯಾನ್ಸರ್ ಒಳಗಿನಿಂದಲೇ ತಿಂದು ಹಾಕಿದ್ದು ಮಾತ್ರ ವಿಪರ್ಯಾಸ. ಸರ್ಕಾರಿ ಸಮಾರಂಭಗಳು ಸೇರಿದಂತೆ ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡುತ್ತಾ ನಾಡಿನ ಮನೆ ಮಾತಾಗಿದ್ದ ಬಹುಮುಖ ಪ್ರತಿಭೆಯೊಂದು ಬಹುಬೇಗ ನಮ್ಮನ್ನ ಅಗಲಿರುವುದು ದುಃಖದ ಸಂಗತಿ. ಮೃತ ಅರ್ಪಣಾಳ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಸೇರಿ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.